ಗೋವಾದ ಹಿಂದೆ ಸಿಂಹ ಐತೆ, ಹಿಂದೆಗಡೆ ಹೆವಿ ಸೌಂಡ್ ಮಾಡ್ತೈತೆ. ಹೊಯ್ ಓಹೋ ಓಹೋ. ಓಕೆ ಗುರು, ಈಗ ಝೂಗೆ ಬಂದಿದ್ದೀನಿ. ಝೂ ಏನು ಬರ್ತಿದಂಗೆ ಡೈರೆಕ್ಟಾಗಿ ಪ್ರಾಣಿ ಝೀಬ್ರಾ. ಫಸ್ಟೇ ಝೀಬ್ರಾ ನೋಡ್ರಿ ಇಲ್ಲಿದೆ. ಸಫಾರಿ ಆಗಿದ ತಕ್ಷಣ ಪಕ್ಕದಲ್ಲೇ ಇರುತ್ತೆ ಝೂ. ಝೂದು ಮ್ಯಾಪ್ ಹಾಕಿಲ್ವಾ ಇಲ್ಲೆಲ್ಲೂ? ಮ್ಯಾಪ್ ನೋಡ್ಬಿಟ್ಟು ಆಮೇಲೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಎಷ್ಟಿದೆ ಝೂ, ಎಷ್ಟು ಎಕರೆಲ್ಲಿ ಮಾಡಿದ್ದಾರೆ ಎಲ್ಲ ಗೊತ್ತಾಗ್ತಿತ್ತು. ಇಲ್ಲ ಎಲ್ಲಾದರೂ ಹಾಕಿರ್ತೇವೆ, ಮುಂದೆ ನೋಡೋಣ. ಬಟ್ ಸಫಾರಿ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನೀವು ಸಫಾರಿ ಎಲ್ಲ ಮಾಡೋ ಥರ ಇದ್ದರೆ ಪಕ್ಕ ಬರ್ಬೋದು, ಆರಾಮಾಗಿ ಎಂಜಾಯ್ ಮಾಡ್ಬೋದು ಸಫಾರಿ. ಸೊ ಡ್ರೈವರ್ ಕೂಡ ಫುಲ್ಲು ಇನ್ಫಾರ್ಮೇಟಿವ್ ಆಗಿರ್ತಾರೆ, ನಿಮಗೆಲ್ಲ ಇನ್ಫಾರ್ಮೇಷನ್ಸ್ನೆಲ್ಲ ಚೆನ್ನಾಗಿ ಕೊಡ್ತಾರೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಬಂದರೆ. ಇಲ್ಲ ಇದೆ ಮ್ಯಾಪು. ನಾವಿರೋದು ಇಲ್ಲಿ ಅಂತ ಇದೆ. ಝೀಬ್ರಾ ಅಷ್ಟೇ ಕಾಣಿಸಿದ್ದು, ಜಿರಾಫು ಕಾಣಿಸ್ಲಿಲ್ಲ, ಆಸ್ಟ್ರಿಚು ಕಾಣಿಸ್ಲಿಲ್ಲ. ಸೊ ಇವಾಗ ಈ ಕಡೆಯಿಂದ ಹಿಂಗೆ ಹೋಗ್ಬೇಕು. ಸೊ ಬೇಸಿಕಲಿ ಏನು ಝೂಗೆ ಮತ್ತು ಸಫಾರಿಗೆ ಏನು ಡಿಫ್ರೆನ್ಸ್ ಅಂತ ಅಂದರೆ, ನಿಮಗೆ ಸಫಾರಿಲಿ ನಮ್ಮನ್ನ ಜೈಲಲ್ಲಿ ಹಾಕ್ಕೊಂಡು ಕರ್ಕೋಗ್ತಾರೆ. ನಾವು ಪ್ರಾಣಿನ ನೋಡ್ತೀವಿ, ಪ್ರಾಣಿ ನಮ್ಮನ್ನ ನೋಡುತ್ತೆ, ನಾವು ಜೈಲಲ್ಲಿರ್ತೀವಿ. ಝೂವಲ್ಲಿ ಬಂದುಬಿಟ್ಟು ಪ್ರಾಣಿಗಳು ಜೈಲಲ್ಲಿರುತ್ತೆ, ನಾವು ನೋಡ್ತೀವಿ ಅಷ್ಟೇ. ಡೈನೋಸರ್ನು ಸಾಕ್ತಾ ಇದ್ದಾರಪ್ಪ. ಟೈಗರ್ ಮತ್ತು ಕರಡಿ ಇದೆ ಈ ಕಡೆ. ಈ ಕಡೆ ಹೋಗೋಣ. ವೇ ಟು ಬೋಟಿಂಗ್ ಅಂತೆ, ಬೋಟಿಂಗ್ ಬೇರೆ ಇದೆ. ಅದೇನು ಪೇಡ್ ಅನಿಸುತ್ತೆ, ಪೇಡ್ ಅಥವಾ ಇದು ಒಳಗಡೆನೇ ಇನ್ಕ್ಲೂಡೆಡ್ ಆಗೋತ್ತಿಲ್ಲ, ನೋಡೋಣ. ಫುಲ್ಲು ಪ್ರಶಾಂತವಾಗಿದೆ. ಊಟ ಎಲ್ಲ ಮುಗಿಸ್ಬಿಟ್ಟು ಬಂದಿರೋದಕ್ಕಂತೂ ಎಷ್ಟೊಂದು ಜನ ಊಟಕ್ಕೆ ಹೋಗಿ ಬಂಗೋರೆ. ಫುಲ್ ಸೈಲೆಂಟಾಗಿದೆ. ಅದು ಬೇರೆ ಇವತ್ತು ಮಂಡೇ ಯಾರು ಬರ್ತಾರೆ. ಸೊ ನೀವೇನಾದರೂ ಬಂಗಿದ್ದು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಸಖತ್ ಖಾಲಿ ಇರುತ್ತೆ. ಅವಾಗ ಬಂದುಬಿಟ್ಟು ಎಂಜಾಯ್ ಮಾಡ್ಕೋಗ್ಬೋದು, ಜನ ಇರಲ್ಲ. ಫುಲ್ ಚಿಲ್ ಮಾಡ್ಕೊಂಡು ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಏನಾದ್ರು ಪ್ಲ್ಯಾನ್ ಮಾಡೋದಿದ್ರೆ ವೀಕ್ ಡೇಸಲ್ಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲೇನೋ ಇದೆ, ನೋಡೋಣ ಈಗ ಹೋಗಿ. ಟೈಗರ್ ಇದೆ ಇಲ್ಲಿ. ಓಹೋ, ಇಲ್ಲಿದೆ ನೋಡಿ ಟೈಗರ್. ಇದು ರಾಯಲ್ ಬೆಂಗಾಲ್ ಟೈಗರ್. ನೋಡಿ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಮೂಲೆಲ್ಲ ಅವನು. ಓಹೋ ಅಯ್ಯಪ್ಪ, ಅಲ್ಲಿ ಸಫಾರಿಲಿ ಇಷ್ಟು ದೊಡ್ಡದು ಕಾಣಿಸ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಂತೂ ಸಖತ್ ದೊಡ್ಡದಾಗಿದೆ. ಬಂದ ಈ ಕಡೆಗೆ ಬರ್ತಾವನು, ಮರದಿಂದ ಹೋಗವನೆ. ಬಾವ ಈ ಕಡೆಗೆ ಅಲ್ಲಲ್ಲೇ ರೌಂಡ್ ಹೊಡಿತೀಯಲ್ಲ. ಸೈಜ್ ಹೆಂಗಿದೆ ಅಂದರೆ ಅಪ್ಪ, ಎಷ್ಟು ದಪ್ಪ ಇದೆ ಗೊತ್ತಾ ಅದು. ಒಂದೊಂದು ಕೈಯೇನೋ ಅಷ್ಟು ದಪ್ಪ ಇದೆ. ಇಲ್ಲೇನಿದೆ ಹೋಗೋದು, ಇಲ್ಲಿ ಕರಡಿ. ಒಳಗಡೆನೂ ಕರಡಿ. ಎಲ್ಲವನು ಗೊತ್ತಾ ನೋಡಿ, ಇಲ್ಲ ಅವನಿಗೆ ಕಲ್ಲಿಂದ ಅವನೇ ನೋಡಿ, ಅಲ್ಲಿ ಪಾಸ್ ಆಗ್ತಾವನು. ಇಲ್ಲೊಂದು ಐತೆ ನೋಡಿ, ಇಲ್ಲೊಂದು ಮಲ್ಕೊಬಿಟ್ಟೈತೆ. ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ ನಿಮಗೆ, ಮಲ್ಕೊಬಿಟ್ಟು ಅವನು ಅಲ್ಲೇ ಏನೋ ಸರ್ಕಸ್ ಮಾಡ್ತಾವನು. ಆ ಕಲ್ಲಿಂದಗಡೆ ನಿಂತ್ಕೊಂಡವನು ನೋಡಿ, ಕುತ್ಕೊಂಡ.
ಬಂದ ಚೇರ್ ಕೆಳಗಿಂದ ಬರ್ತಾವನು. ಭಾರತ ಬಂದು ಮತ್ತೆ ಒಂಟೆ ಹೋದ ಆ ಕಡೆಗೆ. ಈಮು ಏಮು ಈಮು 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 ಅನ್ಸಲ್ಲ, ಅಂದರೆ ಈ ಇದ್ಗೂ ಜಾತಿ ಈಮು ಅಂತ. ಅಷ್ಟು ಜಲ್ಲ ಇದು ಆ್ಯಕ್ಚುಲಿ. ಒಂದು ಇಲ್ಲೈತೆ, ಇನ್ನೊಂದು ಅಲ್ಲೆಲ್ಲೋ ಐತೆ, ಇನ್ನೊಂದು ಈ ಕಡೆ ಬರ್ತೈತೆ ನೋಡಿ, ಕ್ಯಾಟ್ ವಾಕ್ ಮಾಡ್ಕೊಂಡು. ಈಮು ನೋಡ್ತೈತೆ. ಹಾರ್ಕೊಬಂದ್ಬಿಡ ಎತ್ಕೋಗ್ತೀನಿ. ರೆಕ್ಕೆ ಯಾರು ಕೊಟ್ಟವ್ರೆ ಅಂತ ಅನ್ನತ್ತೆ. ಅದು ರೆಕ್ಕೆನೇ ಇಲ್ಲ ಪಾಪ ಅದಕ್ಕೆ. ಇನ್ನೂ ತಿಂತೈತೆ ಆಯ್ಕೊಂಡು. ಓಕೆ, ನೆಕ್ಸ್ಟ್ ಹೋಣ. ಇಲ್ಲಿ ನೋಡಿ, ಇಲ್ಲೆಲ್ಲ ಕೋತಿಗಳೈತೆ. ಏನಿದೆ ಗೊತ್ತು ಇಲ್ಲಿ? ವೈಲ್ಡ್ ಡಾಗ್ ಅಂತೆ, ಸೀಳ್ನಾಯಿ. ಅದೇನೆ, ಎಲ್ಲಿದೆಯೋ ಸೀಳ್ನಾಯಿ ಕಾಣಿಸ್ತಾನೆ ಇಲ್ಲ. ಸೀಳ್ನಾಯಿ ಏನೋ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಸೀಳ್ನಾಯಿ ಅಂತೂ ಇಲ್ಲ. ಇಲ್ಲೆಲ್ಲೋ ಅವಾಗಿಂದ ಆನೆ ಸೌಂಡ್ ಬರ್ತೈತೆ. ಫಸ್ಟ್ ಹೋಗಿ ಆನೆ ಎಲ್ಲೈತೆ ಅಂತ ನೋಡಬೇಕು. ಸಖತ್ ಜೋರಾಗಿ ಆನೆ ಸೌಂಡ್ ಬರ್ತೈತೆ. ಸಖತ್ ಜೋರಾಗಿ ಆನೆ ಕೂಗ್ತೈತೆ ಅವಾಗಿಂದ. ಹೋಗ್ಬಿಟ್ಟು ಎಲ್ಲೈತೆ ಆನೆ ಅಂತ ನೋಡಬೇಕು. ಏನಿದು? ಐನಾ ಇಲ್ಲ ಅವನೇ? ಓ, ಅಲ್ಲಿ ಮಲ್ಕೊಬಿಟ್ಟು ಅವ್ನು ನೋಡಿ. ಫುಲ್ ಝೂಮ್ ಆಗಲ್ಲ. ನೋಡಿ ಅಲ್ಲಿ ಮಲಗವ್ನು. ಮೇ ಬಿ ಕ್ಯಾಮ್ರಲ್ಲಿ ಕಾಣ್ತಾ ಇಲ್ಲ ಅನ್ಸುತ್ತೆ ಕರೆಕ್ಟಾಗಿ. ಫುಲ್ ಅಲ್ಲಿರೋ ಹೋಗಿ ಬಿಸಿಲಲ್ಲಿ ಮಲ್ಕೊಬಿಟ್ಟು ಅವನು. ನಾನು ಹೈನಾನೇ ನೋಡೋಣ ಅಂತ ಬಂದಿದ್ದು. ಲಯನ್ ಕಿಂಗ್ ಮೂವಿ ನೋಡಿಬಿಟ್ಟು ಅಥವಾ ಅವನು ಅಟ್ಯಾಕ್ ಮಾಡೋದೆಲ್ಲ ನೋಡಿಬಿಟ್ಟು ನನ್ನ ಮಗನಿಗೆ ಬೈಯೋಣ ಅಂತ ಬಂದಿದ್ದೆ. ನೋಡಿದ್ರೆ ಹೈನಾನೇ ಸಿಗಲಿಲ್ಲ, ಮಲ್ಕೊಬಿಟ್ಟವನೇ ಪಾಪ. ನೋಡಿ, ಈ ಥರ ಗಾಡಿನೂ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಿದ್ರೆ ಈ ಥರ ಗಾಡೀಲಿ ಕರ್ಕೊ ಹೋಗ್ತದೆ. ಇಲ್ಲೇನಿದೆ ಇದು? ಗೋಲ್ಡನ್ ನದಿ. ಹಾಂ, ಇಲ್ಲೇ ಮಲ್ಗೋನೆ. ಯಾವುದೋ ಬೆಕ್ ಸೈಜ್ ಐತೆ ಅಷ್ಟೇ. ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಕ್ಯಾಮ್ರಾದಲ್ಲಿ, ಯಾಕೆಂದರೆ ಫುಲ್ ಗ್ರಾಸು ಮತ್ತು ಅವನು ಒಂದೇ ಕಲರ್ ಇದ್ದದ್ದು ಅಷ್ಟೇ. ಒಬ್ಬನೇ ಇರೋದಿನೆಲ್ಲೂ, ಇನ್ಯಾವುದು ಕಾಣಿಸ್ತಾ ಇಲ್ಲ. ನೋಡಿ ಅಲ್ಲ ಅವನೇ, ಅಲ್ಲಿ ಕಾಂಪೌಂಡ್ ಮೇಲೆ ಕೂತೈತೆ ನೋಡಿ. ಅಂತ ಕಾಂಪೌಂಡ್ ಏನೋ ಅದು. ಅಲ್ಲಿ ರಿಮೈನಿಂಗ್ 3 ಅಲ್ಲಿ ಕೂತಿದೆ. ಗುರು ಇಲ್ಲೇನೋ ಇದೆ, ಥೋಳ ನವಿ ಎಲ್ಲ ಪೀಸಾಗಿ ಊಟ ಮುಗಿಸ್ಬಿಟ್ಟು ಚಿಲ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೇ ಇದೆ, ಝೂಮ್ ಆಗ್ತೀನಿ, ಕಾಣುತ್ತೆ ನೋಡಿ. ಅಲ್ಲೊಬ್ಬ ಅಲ್ಲೆಲ್ಲ ಹೋಗ್ತಾವನ ಆ ಕಡೆ ಸೈಡು. ನೆಕ್ಸ್ಟು ಇಲ್ಲೇನೋ ಬೋಟಿಂಗ್ ಹಾಕವನೆ, ನೋಡೋಣ ಅಲ್ಲಿ ಹೋಗ್ಬಿಟ್ಟು ಬೋಟಿಂಗ್ ಇದೆಯೋ ಇಲ್ವಾ ಅಂತ. ಬೋಟಿಂಗ್ ಇದ್ಗೂ ಹೋಗೋಕ್ಕಾಗತ್ತಾ ಗೊತ್ತಿಲ್ಲ, ಟೈಮ್ ಇಲ್ಲ. ಇನ್ನು ಬಟರ್ಫ್ಲೈ ಪಾರ್ಕ್ ಎಲ್ಲ ಹೋಗಬೇಕು. ಬೋಟಿಂಗ್ ಎಕ್ಸ್ಟ್ರಾ ಪೇ ಮಾಡಬೇಕಾ? ನೋಡ್ಕೊಬಂದ್ಬಿಡೋಣ ಬನ್ನಿ, ಫ್ರೀದು ಹೋಗ್ಬಿಡೋಣ. ಹಂಗೆ ಯಾಕೋ ಎಕ್ಸ್ಟ್ರಾ ಪೇ ಮಾಡ್ಬೇಕು ಅನ್ಸುತ್ತೆ ಬೋಟಿಂಗ್ಗೆ. ಏನು ಬೋಟಿಂಗ್, ಸುಮ್ಮನೆ ಇಲ್ಲೇ ರೌಂಡ್ ಓಡಿಸೋದಷ್ಟೇ ಬೋಟಿಂಗ್ ಇದು. ಬೋಟಿಂಗ್ ಸಪ್ರೇಟ್, ಇದರಲ್ಲಿ ಇನ್ಕ್ಲೂಡೆಡ್ ಇಲ್ಲ. ಎಕ್ಸ್ಟ್ರಾ ಇದೆ ನೋಡಿ. ಪ್ರೈಸ್ ನೋಡ್ಕೊಂಡು ಇಲ್ಲೇ ಹಾಕಿದ್ದೀನಿ. ಒಬ್ಬಂಗೆ ಎಷ್ಟು? ಬೋಯಿಂಗ್ ಬೋಟ್ ಅಂತ ಯಾವುದು ಈ ಥರ ಇದೆ ಬೋಟು.
ಇದೇನು ಬೇಡ ಅನಿಸುತ್ತೆ ನನಗೆ. ಈಗ ಉಳಿದಿರೋ ಟೈಮಲ್ಲಿ ಇರೋ ಲೊಕೇಶನ್ನೇ ಕವರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಎಷ್ಟಿನ್ನ ಇನ್ನೊಂದು 2 ಅವರ್ ಐತೆ. 2 ಅವರ್ ಝೂ ಮುಗಿಸಿ ಅಲ್ಲಿ ಹೋಗ್ಬಿಟ್ಟು ಬಟರ್ಫ್ಲೈ ಗಾರ್ಡನ್ ಎಲ್ಲ ಮುಗಿಸ್ಬೇಕು. ಸೊ ಟೈಮ್ ಸಿಗೋಲ್ಲ. ಸೊ ಇರೋ ಟೈಮಲ್ಲಿ ಏನೈತೆ ಅಷ್ಟನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡೋದು ಅಷ್ಟೇ. ಬನ್ನಿ ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ನೆಕ್ಸ್ಟ್ ಯಾವ ಅನಿಮಲ್ಸ್ ಇವತ್ತು ನೋಡೋಣ. ಆಗಿಂದ ಆನೆ ಸೌಂಡ್ ಬರ್ತೈತೆ. ಆನೆ ಇಲ್ಲೆಲ್ಲ ಅದು ಇರ್ಬೋದು, ನೋಡಬೇಕು. ಕೃಷ್ಣ ಮೃಗ ನಮಗೆ ಜಾತಿ ಗೀತಿ ಎಲ್ಲ ಗೊತ್ತಿಲ್ಲ, ಬರೀ ಜಿಂಕೆ ಅಂತ ಕರಿತೀವಿ. ಇಲ್ಲೊಬ್ಬ ಸ್ಟ್ಯಾಚು ಆಗಿ ನಿಂತ್ಕೊಬಿಟ್ಟು ಒಂದು ಪಾಪು. ಎಲ್ಲ ಮರಿಗಳೇ. ನೀರು ಕುದ್ರೆ ನೀರಲ್ಲೇ ಮಲ್ಕೊಬಿಟ್ಟ ಅವನೇ. ಅದು ಗಂಡೆ ಅಂತೀನ ನೋಡೋಕೆ ಹುಡುಗಿ ಥರ ಕಾಣಿಸ್ತಿದೆ. ನೋಡಿ ಇದೇ ಹೇಳಿದ್ದು ಗಾಡಿ. ಈ ಗಾಡೀಲಿ ಕರ್ಕೊ ಹೋಗ್ತಾರೆ ನಿಮ್ಮನ್ನ. ಇನ್ ಕೇಸ್ ಏನಾದರೂ ವಾಕ್ ಮಾಡೋಕ್ಕೆಲ್ಲ ಆಗಲ್ಲ ಅಂದರೆ ಎಕ್ಸ್ಟ್ರಾ ಪೇ ಮಾಡಿದ್ರೆ ಅದ್ರ ಕರ್ಕೊ ಹೋಗ್ತಾರೆ. ಬೆಕ್ಕನ್ನ ಕರಿಯೋ ಕರಿತಾ ಇದ್ದೀನಿ ಇದನ್ನ. ಅದು ನೋಡ್ಬಿಟ್ಟ. ಬಾಬಾ ಜಂಪ್ ಹೊಡಿ. ನೋಡ್ತಾವನೆ. ಅಲ್ಲೆರಡು ಮೇಯ್ತೈತೆ, ಹುಲ್ ತಿಂತೈತೆ. ಸರಿ ಬಾಯ್. ಮತ್ತು ನೆಕ್ಸ್ಟು ಇಲ್ಲ ಐತೆ ನೋಡ್ರಪ್ಪ ಆನೆ. ಅವಾಗಿಂದ ಸೌಂಡ್ ಮಾಡ್ತಾಯಿತ್ತು ಆನೆ. ಅಂತೂ ಕಾಣಿಸ್ಕೊಬಿಡ್ತು, ಬಂದ್ಬಿಟ್ಟೆ. ಓಹೋ ಎತ್ತೆಸಿತೈತೇನೋ. ಏಷ್ಯನ್ ಎಲಿಫೆಂಟ್ ನಮ್ಮದೇ. ಕಣ್ಣು ಮುಚ್ಕೊಬಿಟ್ಟು ಅವನು. ಇಲ್ಲ ಚಿಕ್ಕ ಚಿಕ್ಕದು. ಮರಿಗಳು ಅನ್ಸುತ್ತೆ ಇವೆಲ್ಲ. ಇನ್ನು ಎಷ್ಟು ತಿಂಗಳಿರುತ್ತೆ ಅಂತ ಗೊತ್ತಿಲ್ಲ. ಆಟ ಆಡ್ತೈತೆ ಊಟದಲ್ಲಿ. ಊಟ ವೇಸ್ಟ್ ಮಾಡ್ತಾವನೆ. ಊಟದಲ್ಲಿ ಆಟ ಆಡ್ತೀಯಲ್ಲೇ ತಿನ್ನೋ. ಇಲ್ಲಿದ್ದೀನಿ ಈಗ ಆನೆ ಹತ್ರ. ಆನೆ ಮುಗಿಸ್ಕೊಂಡು ಹಿಂಗೆ ಹೋದ್ರು ಈಗ ಇದೆಲ್ಲ ಸಿಗುತ್ತೆ ನನಗೆ. ಹಿಂಗೆ ಹೋಗ್ಬೇಕು ಕರೆಕ್ಟ್. ಹೋಗುರು ಸಿಂಹದ ಸೌಂಡ್ ಅದು. ಇಷ್ಟೊತ್ತು ಆನೆ ಸೌಂಡ್, ಈಗ ಸಿಂಹದ ಸೌಂಡು. ಗರ್ಜಿಸ್ತೈತೆ ಸಿಂಹ. ಹೋಗ್ಬೇಕಲ್ಲಿ ಬೇಗ ನೋಡಬೇಕು. ಸಿಂಹ ಗರ್ಜಿಸ್ತಾ ಸೌಂಡ್ ಕೇಳಿಸ್ತೈತೆ. ಭಾರತೀಯ ನರಿ. ಇಲ್ಲೇ ಐತೆ ನರಿ. ಒಳ್ಳೆ ಬೆಕ್ತವ ಐತೆ ನೋಡಿ. ಇಲ್ಲೇ ಕೂತಾನೆ. ಇಲ್ಲಿ ಚಿಕ್ಕ ಮರಿ ಚಿತ್ತೆ ಐತಿ ಇಲ್ಲಿ ನೋಡಿ. ಅಲ್ಲೈತೆ ಎರಡು. ಹೈ ಬೆಕ್ ಥರ ಕೈದಕ್ಕೆ ಬಂದ್ಬಿಟ್ಟೆ. ಬೆಕ್ ಜಾತಿ ಆಗಿರೋದಕ್ಕೆ. ಇದು ಯಾವುದೋ ಹುಡುಗಿ ಗುರು. ಇದು ಪ್ರೆಗ್ನೆಂಟಾಗಿ ಮರಿ ಹಾಕಿದಂಗೆ ಐತೆ. ಹೊಟ್ಟೆ ನೋಡೋಕ್ಕಂಗೆ ಕಾಣಿಸ್ತೈತೆ. ಹೇಳೋಕ್ಕಾಗಲ್ಲ ಹುಡುಗ ಆಗಿರುವಾಗ ಇರ್ಬೋದು. ಬಟ್ ನನ್ನ ಹತ್ರ ಇದ್ದಿದ್ದು ಬೆಕ್ಕು ಮರಿ ಹಾಕಿದ್ಮೇಲೆ ಹಿಂಗೆ ಆಗಿತ್ತು ಹೊಟ್ಟೆ ಅದ್ರದ್ದು. ಅದು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಹೈ ಬೆಕ್ಕು ಚಿರ್ತೆ ಅಲ್ಲ ಗೋ. ಅದು ಹಿಂದೆ ಸಿಂಹ ಐತೆ. ಹಿಂದೆಗಡೆ ಹೆವಿ ಸೌಂಡ್ ಮಾಡ್ತಾಯಿದ್ದೆ. ಹೈ ಗುರು ಅಲ್ಲಿ ನೋಡಿ ಸಿಂಹ. ಅವಾಗಿಂದ ಸೌಂಡ್ ಮಾಡ್ತಿದ್ದ. ಇಷ್ಟೊತ್ತು ಇಲ್ಲ ಇದ್ದ ವೀಡಿಯೋ ಮಾಡೋಕ್ಕಾಗಲಿ. ಸೌಂಡ್ ಮಾಡ್ತೋದಿದ್ವಿ. ಎರಡು ಹುಡುಗ ಸಿಂಹ. ಕೂದಲು ಮಾತ್ರ ಮಸ್ತಾಗಿ ಮೇಂಟೈನ್ ಮಾಡೋಣ ನೋಡಿ. ಅಲ್ಲಿ ಸಿಂಹ ಮೇಲೆ ನಿಂತ್ಕೊಂಡು ಗರ್ಜಿಸ್ತಾನೆ.
ತಲೆನೇ ಇಷ್ಟಪ್ಪ. ಅಪ್ಪ ಸೊ ಈಗ ಇಲ್ಲಿ ನೆಕ್ಸ್ಟ್ ಪಕ್ಷಿಗಳಿದೆ. ಇಲ್ಲಿ ಪಕ್ಷಿಗಳು ತೋರಿಸ್ತೀನಿ ಬನ್ನಿ. ಫುಲ್ ಡಿಫ್ರೆಂಟ್ ಜಾತಿ ಪಕ್ಷಿ. ಈ ಪಕ್ಷಿ ಗೊತ್ತು, ಹೆಸರು ಗೊತ್ತಿಲ್ಲ. ಅದು ನೋಡ್ಬಿಡೋಣ. ಸ್ಕಾರ್ಲೆಟ್ ಮ್ಯಾಕಾವ್. ಏನು ಸಕ್ಕತ್ತಾಗೈತೆ ನೋಡಿ ಕಲರ್. ಸ್ಟಿಲ್ ಯಾವುದೋ ಇದೆ. ಸೌಂಡ್ ಸಕ್ಕತ್ತಾಗಿ ಮಾಡುತ್ತೆ. ಇದು ಗ್ರೇ ಪ್ಯಾರೆಟ್ ಅಂತೆ, ಆಫ್ರಿಕನ್ ಗ್ರೇ ಪ್ಯಾರೆಟ್. ಇದು ಯಾವುದಿದು? ನೀಲಿ ಮತ್ತು ಹಳದಿ ಮಕಾವ್. ಏನಾಯ್ತು? ಕಂಡೀಷನ್ ಒಳ್ಳೆ ಬಿಡಿಸ್ಕೊಂಡು ಬಂದೆ. ಯಾವುದಿದು? ವೈಟ್ ಕಲರ್. ಇದು ಬಂದು ಸ್ವಲ್ಪ ಕ್ರಿಸ್ಟೆಡ್ ಕೊಕ್ಯಾಟು. ನೋಡಿ ಹಿಂಗೆ ಗೊತ್ತಿದೆ. ಅವನೇನೆ ನಿದ್ದೆ ಮಾಡ್ತಾವನೆ. ಇಲ್ಲೊಂದು ಐತೆ ನೋಡಿ, ಕಾಲು ತಿರ್ಕೋತಾನೆ. ಇದು ಯಾವುದಿದು? ಇದು ಎಕ್ಲೆಕ್ಟಸ್ ಪ್ಯಾರೆಟ್ ಅಂತ. ಕಲರ್ ಆಗಿದೆ. ರೆಡ್ಡು, ಗ್ರೀನು. ನೆಕ್ಸ್ಟು ಗಾಲ. ಇವರೇ ಗಾಲ. ಕಂಬಿನ ಕಿತ್ತಾಕಕ್ಕೆ ಟ್ರೈ ಮಾಡ್ತಾವೆ ಕಚ್ಚಿ. ಉಡ್ಪೆಕ್ಕಾಯ್ತವೆ. ಇವ್ರು ಯಾರೋ ಸ್ಟೀಲ್ ಪೆಕ್ಕಾಯ್ಸ್ ಅನಿಸುತ್ತೆ. ಮೇಲ್ಗಡೆ ಅವನು ಅಷ್ಟು ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಹೊಡಿ ಮಗ, ಒಂದಿನ ಸಕ್ಸಸ್ಫುಲ್ ಆಗ್ತೀಯ. ಮಾಡ್ತಾ ಬಿಡಿ, ಇಲ್ಲಿ ಹಾಕೋ ಹೋಗ್ಬಿಡುವಂತೆ. ನೋಡಿ ಇಲ್ಲೇ ಫ್ರೀಡಮ್ ಇದೆ ಮೇಲ್ಗಡೆ ಆಕಾಶ. ಹಾರ್ಕೊ ಹೋಗ್ಬಿಡು ಒಂದಿನ, ಕಿತ್ತಾಕ್ಬಿಟ್ಟಿಲ್ಲ. ನೆಕ್ಸ್ಟ್ ಯಾವುದಿತ್ತು? ಪಾಮ್ ಕಕಾಟು. ಅಲ್ಲೈತೆ. ಇದು ಯಾವ್ದು ಗೊತ್ತು? ಹಿಂಗಿದೆ, ಕಾಗೆ ಥರ ಐತೆ ನೋಡೋಕ್ಕೆ. ಸೈಲೆಂಟಾಗಿ ಕುತ್ಕೊಬಿಟ್ಟೈತೆ ಅಲ್ಲಿ. ಕಣ್ಣು ಮಾತ್ರ ಆರೆಂಜ್ ಐತೆ, ಒಂದೇ ಇರೋದು. ಇದ್ಯಾವುದಿದು? ಕೋಳಿ, ಕೆಂಪು ಕಾಡು ಕೋಳಿ. ಇದ್ರಲ್ಲಿ ಎಷ್ಟು ಗ್ರಾಮ್ ಪ್ರೋಟೀನ್ ಇದೆ ಅಂತ ಗೊತ್ತಾದ್ರು ಇದ್ರ ಮೊಟ್ಟೆ ಎತ್ತಾಕ ಹೋಗ್ಬಿಡ್ಬೋದು. ಇದ್ಯಾವುದಿದು? ನಾರ್ಮಲ್ ಕೋಳಿನೂ ಐತೆ ಇಲ್ಲಿ. ಪಾಪ ಸುಮ್ಮನೆ ತಗೊಳಕೊಂಡಿರಂಗೆ ಐತೆ ಇದನ್ನು. ಇದು ಮಧ್ಯದಲ್ಲಿ ಗುಂಪಲ್ಲಿ ಬಂದ್ಬಿಟ್ಟು ಹೊಯ್ ಆಗ್ಬಿಟ್ಟ. ಇದು ಕೋಳಿನೇ. ನೆಕ್ಸ್ಟ್ ಯಾವುದಿದೆ? ಹಳದಿ ಗೋಲ್ಡನ್ ಫಿಸೆಂಟ್. ಇವನ್ನೆಲ್ಲ ಅವ್ನು ಕಾಣಿಸ್ತಾನಿಲ್ಲ. ಅಲ್ಲೈತೆ. ಇದು ಯಾವುದೋ ಕೋಳಿ ಥರನಿದೆ. ಏನಿದು ಹೆಸರು? ಸಿಲ್ವರ್ ಫೆಸೆಂಟ್. ಸಿಲ್ವರ್ ಫೆಸೆಂಟ್. ಇಲ್ಲೇನಿದೆ? ಲಯನ್ ಹೆಡ್ಡೆಡ್ ಮ್ಯಾಕ್ಯೂ.
ಹೋಗೋದು ಇದು ನೋಡ್ಬೋದು, ಇದು ಕೋತಿ ಸಖತ್ತಾಗಿದೆ ಇದು ನೋಡಿ. ಕೋತಿ ಚೆನ್ನಾಗಿದೆ. ಲಯನ್ ಹೆಡೆಡ್ ಮ್ಯಾಕ್ಯೂ ಅಂತೆ. ಸಿಂಹದ ಥರ ಕೂದಲಿರೋದಕ್ಕೆ ಲಯನ್ ಹೆಡೆಡ್ ಮ್ಯಾಕ್ಯೂ ಅಂತ ಹೆಸರಿಟ್ಟಿದ್ದಾರೆ. ಈ ಪಕ್ಷಿ ಚೆನ್ನಾಗಿದೆ ನೋಡಿ, ಮಂಗಟೆ ಅಂತೆ. ಅಲ್ಲೈತೆ ಬೀಕ್ ಸಕ್ಕದಾಗಿದೆ. ಬಟರ್ಫ್ಲೈ ಪಾರ್ಕ್ ಹೋಗೋಕ್ಕಾಗತ್ತಾ ಅಂತಲೇ ಗೊತ್ತಿಲ್ಲ. ಇನ್ನಿವದು ಒನ್ ಅವರ್ ಕ್ಲೋಸೇ ಆಗೋಗುತ್ತೆ. ಬೇಗ ಮುಗಿಸ್ಕೊಂಡು ಹೋಗಬೇಕು, ಅದೆಲ್ಲ ನೋಡ್ಬೇಕಂತ ಅಂದರೆ. ಬನ್ನಿ ಬೇಗ ಹೋಗೋಣ. ಹೋಗೋದು ಇಲ್ಲ ಮೊಸಳೆ ಇದೆ. ಒಳ್ಳೆ ಗೊಂಬೆ ಥರ ಕೂತಿರುತ್ತೆ. ಬದುಕಿದೆಯಾ ಅಂತಲೂ ಅನಿಸ್ಬೋದು ಹಂಗೆ ಇವತ್ತು ನೋಡಿ. ಕಳ್ಳ ಸೈಲೆಂಟಾಗವನೆ. ಇಲ್ಲೆರಡೈತೆ, ಅಲ್ಲೆರಡೈತೆ. ಎಲ್ಲ ಚಿಕ್ಕದು ಮರಿಗಳು. ಅಲ್ಲೆರಡೈತೆ. ಅಲ್ಲಿ ಯಾವುದೋ ಪಕ್ಷಿ ಬಂದೈತೆ, ತಗೊಳಕ್ಕೆ ಆಸೆ ಅನಿಸುತ್ತೆ. ಹೋಗೋದು ಇದ್ಯಾವ ಪಕ್ಷಿಗಳು, ಯಾವುದೋ ಒಳ್ಳೆ ಜುರಾಸಿಕ್ ವರ್ಲ್ಡ್ಗೆ ಬಂದಂಗಿದೆ ನೋಡಿ ಇದು. ಆ ಪಕ್ಷಿ ನೋಡಿ ಅಲ್ಲಿ ರೆಕ್ಕೆ ಹಿಂಗೆ ಬೀಸ್ಕೊಂಡು ನಿಂತಿದೆ. ಯಪ್ಪ, ಇದಂತೂ ಸಖತ್ತಾಗಿದೆ. ಈ ಪಕ್ಷಿಗಳು ಮೇಲ್ಗಡೆ ಇರೋದೆಲ್ಲ ನೋಡಿ. ಸ್ಮೆಲ್ ಸಕ್ಕದಾಗಿ ಬರ್ತಿದೆ. ಫುಲ್ಲು ಫಿಶ್ ಅಕ್ವೇರಿಯಮ್ಗೆ ಹೋಗೋ ಸ್ಮೆಲ್ಲು. ಹೋದಾಗ ಬರುತ್ತಲ್ಲ ಆ ಸ್ಮೆಲ್ಲು. ಇಲ್ಲಿ ಒಳಗಡೆ ಅಂತೂ ಒಂದೊಂದು ಪಕ್ಷಿನೂ ಸಕ್ಕದಾಗಿದೆ ಸೈಜ್ಗಳಲ್ಲಿ. ಒಳ್ಳೆ ಯಾವುದೋ ಡೈನೋಸರ್ ಫ್ಯಾಮಿಲಿ ಥರ ಇದೆ ನೋಡಿ. ನೋಡಿ ಹೆಂಗೆ ಕೂತವನು. ರೆಕ್ಕೆ ಓಪನ್ ಮಾಡಿದ್ರೆ ಫುಲ್ ಅದ ಒಂದು 3 ಫೀಟ್ಸ್ ಅಷ್ಟು 3 ಫೀಟ್ ಅಷ್ಟು ರೆಕ್ಕೆ ಅಗಲ ಮಾಡಿಬಿಟ್ರೆ ಸಖತ್ತಾಗೈತಿದೆಲ್ಲ. ಏನಿದು ಬಸ್ಸು? ಬಣ್ಣದ ಕೊಕ್ಕವೆನೇ ಈ ಲೆವೆಲ್ಗ. ಯಪ್ಪ. ಓಕೆ ಇವಾಗ ಚಿಟ್ಟೆ ಉದ್ಯಾನವನ ಬಟರ್ಫ್ಲೈ ಪಾರ್ಕ್ ಬಂದೆ. 1 ಅವರ್ ಐತಷ್ಟೇ. ಎಂಟ್ರಿ ಕೊಟ್ಬಿಡೋದು. ವೆಲ್ಕಮ್ ಟು ವರ್ಲ್ಡ್ ಆಫ್ ವಿಂಗ್ಡ್ ಜುವೆಲ್ಸ್ ಬಟರ್ಫ್ಲೈ ಪಾರ್ಕ್. ಇದು ಮ್ಯಾಪ್ ಇಲ್ಲ. ಇದು ಎಂಟ್ರಿ. ಅದೇ ಸೆಲ್ಫಿ ಪಾಯಿಂಟ್ ಅಂದರೆ ಅದಲ್ಲೇ ಹಿಂಗೆ ನಿಂತಿದ್ವಲ್ಲ, ಅದು ಸೆಲ್ಫಿ ಪಾಯಿಂಟು. ಬೇಬಿ ಕೇಬಿನೆಟ್, ಡ್ರಿಂಕಿಂಗ್ ವಾಟರ್, ವೆಸ್ಟ್ ರೂಮು, ಹೌಸ್ ಪ್ಲ್ಯಾಂಟ್ ನರ್ಸರಿ, ಬ್ರೀಡಿಂಗ್ ಚೇಂಬರು, ವೆಸ್ಟಿಂಗ್ ಏರಿಯಾ. ಇಲ್ಲಿ ಏನೈತೆ ಹಂಗಿದ್ರೆ? ಕನ್ಸರ್ವೇಟ್ರಿ ಡೋಮು, ಎಕ್ಸಿಬಿಷನ್, ಆಡಿಯೋ ವಿಷುವಲ್ಲು, ಏನೈತೆ ಗೊತ್ತಾ ಇಲ್ಲಿ? ನೋಡೋಣ ಬನ್ನಿ. ಬಟರ್ಫ್ಲೈ ಫೋಟೋ ಹಿಡ್ಕೊಳಕ್ಕೆ. ಅಷ್ಟೇ ಗೊತ್ತು. ಇದೆಲ್ಲ ಫುಲ್ಲು ಝೂ ಮತ್ತು ಸಫಾರಿ ಮುಗಿಸ್ಮೇಲೆ ಆರಾಮಾಗಿ ಬಂದು ಸ್ವಲ್ಪ ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಷ್ಟೇ. ಒಂದೇ ಒಂದು ಅಲ್ಲೇನೋ ಜಾಗ ಇದೆ, ಅಲ್ಲಿ ಹೋಗಿ ನೋಡೋಣ ಏನು ಕಾಣುತ್ತೆ, ಎಷ್ಟು ಬಟರ್ಫ್ಲೈ ಇದೆ. ಇಲ್ಲಿ ಫೋಟೋ ಹಿಡ್ಕೊಳಕ್ಕಿದೆ. ನಾನೇ ಒಬ್ಬನೇ ಬಂದಿದ್ದೀನಿ, ನಾನು ಏನು ಫೋಟೋ ಹಿಡಿಸ್ತೀನಿ. ಕ್ಯಾನ್ ಟು ನೋ ಮೋರ್ ಅಬೌಟ್ ವಿಂಗ್ಡ್ ಜುವೆಲ್ಸ್. ಎಲ್ಲ ಒಳಗಿದೆ. ಸಖತ್ತಾಗಿದೆ ಗೊತ್ತು ಇದನ್ನು ಜಾಗ. ಎಲ್ಲಿದೆ ಚಿಟ್ಟೆ? ಕಾಮನ್ ಮೊರ್ಮಾನ್, ಬ್ಲೂ ಟೈಗರ್, ಕಾಮನ್ ಲೈನ್ ಜಾತಿಗಳಿವೆಲ್ಲ. ಅಲ್ಲಿ ಯಾವುದೇ ಒಂದೇ ಒಂದು ಕಾಣಿಸ್ತೈತೆ ಅಷ್ಟೇ. ಇಲ್ಲ ಬಾಬು, ಬೇಜಾನೈತೆ.
ಪ್ಲೀಸ್ ಟು ನಾಟ್ ಟಚ್ ದ ಬಟರ್ಫ್ಲೈ. ಓಕೆ ಬಿಡಪ್ಪ. ಫಿಶ್ಶು ಕೊಕ್ಕರೆ ನಿಜವಾದಲ್ಲ, ಫಿಶ್ಗಳಷ್ಟು. ನೀರೈತೆ ಟೈಗರ್. ಪುಟ್ಟ ಟೈಗರ್. ಇದೆಲ್ಲ ಫುಲ್ ಬಟರ್ಫ್ಲೈ ಜಾತಿಗಳೆಷ್ಟು. ಹೆಡ್ ಆಫ್ ಪಿನ್ ವಿಚ್ ವೇರೀಸ್ ಇನ್ ಇಟ್ಸ್ ಸೈಜ್, ಕಲರ್. ಈ ಥರ ಇರುತ್ತೆ ಬಟರ್ಫ್ಲೈದು ಮೊಟ್ಟೆಗಳು ಅಂತ. ಸೈಜು ಇಷ್ಟು ಚಿಕ್ಕದಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಬಟರ್ಫ್ಲೈ ತಿನ್ನೋಕೆ ವಾಟರ್ ಮೆಲನ್ಗಳು, ಪೈನಾಪಲ್ಲು ಎಲ್ಲ ಇಟ್ಬಿಟ್ಟಿದ್ದು. ಅದು ಎಲೆಗಳೇ ತಿಂತೈತೆ. ಲೈಟ್ ನೋಡ್ಬೋದು, ಚಿಕ್ಕದಾಗಿ ಹಾರಾಡ್ತಾ ಇದ್ದು ಬಟರ್ಫ್ಲೈ. ಅಷ್ಟೊಂದಾಗ ಏನಿಲ್ಲ, ಕಡಿಮೆ ಐತೆ. ಮೇ ಬಿ ಮಲ್ಕೊಂಡೈತೆ ಅನ್ಸುತ್ತೆ. ನೋಡಿ ಇಲ್ಲೊಂದು ಸಿಕ್ತು ಅಂತೂ ಇಂತು ಕೊನೆಗೆ. ಓಹೋ ಬೇಜಾನ್ ಐತೆ. ಎಲ್ಲ ಮರದಲ್ಲಿ ಗಿಡಗಳಲ್ಲಿ ಕುತ್ಕೊಬಿಟ್ಟಿತ್ತು ಅನ್ಸುತ್ತೆ. ಈ ಅಂಕಲ್ ಹೋದ್ಗು ನೋಡಿ ಅಳ್ಳಾಡಿಸ್ಬಿಟ್ರು ಎಲ್ಲ ಗಿಡಗಳನ್ನ. ಮೇ ಬಿ ಯಾರು ಜನ ಬರ್ತಿಲ್ಲ ಅಂತ ಅಳ್ಳಾಡಿಸ್ತು ಅನ್ಸುತ್ತೆ. ಎಲ್ಲ ಎದ್ಬಿಡ್ತು ಸೀದಾ ಒಂದೇ ಸತಿ. ಇದೇನಿದು ಒಳಗಡೆ ಲೈಫ್ ಸೈಕಲ್ ಆಫ್ ಬಟರ್ಫ್ಲೈ. ಫಸ್ಟು ಹಂಗೆ ಮೊಟ್ಟೆ ಆಗಿರುತ್ತೆ. ಮೊಟ್ಟೆ ಆದಮೇಲೆ ನೆಕ್ಸ್ಟು ಏನೋ ಲಾರ್ವ ಆಗುತ್ತಂತೆ. ಆಮೇಲೆ ಪೂಪ, ಆಮೇಲೆ ಅಡಲ್ಟ್. ಅಂದರೆ ಇದು ಯಾವ ಸ್ಟೇಜಲ್ಲಿದೆ ಈಗ? ಪೂಪ ಸ್ಟೇಜಲ್ಲಿದೆ. ನೆಕ್ಸ್ಟ್ ಬಟರ್ಫ್ಲೈ ಆಗಿಬಿಡುತ್ತೆ, ಹೋಗೋದೆ. ಇಲ್ಲಿ ಎಷ್ಟೊಂದು ಒಣಗಿ ಹೋಗಿದೆ, ಹಂಗೆ ಸತ್ತೋಗಿದೆ ಅನ್ಸುತ್ತೆ ಅವೆಲ್ಲ. ಟೋಟಲ್ ಎಷ್ಟಿದೆ ಇಲ್ಲಿ ಬಟರ್ಫ್ಲೈ ಅಂತ? ಟೋಟಲ್ 815 ಇದೆ. ಯಾವ್ಯಾವ ಜಾತಿದು ಎಷ್ಟೆಷ್ಟಿದೆ ಅಂತ ಹಾಕೊಳ್ಳಿ ನೋಡಿ. ಆರಾಮಾಗಿ ಹಿಂಗೆ ಗೇಟ್ ತೆಗ್ದೋಗ ಹಾರ್ಕೊಬಂದ್ರೆ ಹೋಗ್ಬಿಡ್ಬೋದು ಅಷ್ಟೇ. ಹಾರ್ಕೋದಾಗ ಬ್ರೀಡಿಂಗ್ ಮಾಡ್ತೀನಿ, ಮತ್ತೆ ಬೆಳೆಸ್ತೀನಿ ಬಟರ್ಫ್ಲೈ ಸಂತತಿನ ಅಂತಂದು ಹಾಕೊಂಡು ಹೋಗಷ್ಟೆ. ಇಲ್ಲೆಲ್ಲ ಫೋಟೋಸ್ ಇದೆ ನೋಡಿ ಯಾವ್ಯಾವ ಜಾತಿ ಇದೆ ಅಂತ. ಇದು ಬಟರ್ಫ್ಲೈ ಮ್ಯೂಸಿಯಮ್. ಕಂಪ್ಲೀಟಾಗಿ ಏನು ಯಾವ ಪ್ಲ್ಯಾಂಟಲ್ಲಿ, ಅಂದರೆ ಲಾಸ್ಟ್ ಪ್ಲ್ಯಾಂಟ್ ಅಂತ ಹಾಕೊಳ್ಳಿ ನೋಡಿ ಅಲ್ಲಿ ಯಾವ ಪ್ಲ್ಯಾಂಟಲ್ಲಿ ಯಾವ ಬಟರ್ಫ್ಲೈ ಇರುತ್ತೆ ಅಂತ. ಫಿಶ್ ಟ್ಯಾಂಕ್ ಇದೆ ಅಷ್ಟೇ, ಫಿಶ್ಗಳೇ. ಫುಲ್ಲು ಬಟರ್ಫ್ಲೈಗಳದ್ದು ಸ್ಕೆಲಿಟನ್ ಹಾಕ್ಬಿಟ್ಟು ಹೋದೆ. ಸ್ಕೆಲಿಟನ್ ಅಂದರೆ ಅದು ಬಾಡಿ ಹೆಂಗಿರುತ್ತೆ, ಯಾವ್ಯಾವ ಬಟರ್ಫ್ಲೈ ಇರುತ್ತೆ, ಯಾವ್ಯಾವ ಜಾತಿ ಇರುತ್ತೆ ಎಲ್ಲ ಹಾಕ್ಬಿಟ್ಟು. ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ. ಇದು ಟೈಗರ್ ಬಟರ್ಫ್ಲೈ ಅಂತೆ ನೋಡಿ. ಫುಲ್ ಸೇಮ್ ಟೈಗರ್ ಥರನೇ ಇದೆ ಕಲರೆಲ್ಲ. ಸ್ಟ್ರಾಪ್ಸು ಬ್ಲ್ಯಾಕ್ ಕಲರ್ ಇದು. ಅದರಿಂದ
ವೈಟ್ ಆರೆಂಜ್ ಟಿಪ್ಪು ಇದು ಸಕ್ಕದಾಗಿದೆ ನೋಡಿ. ವೈಟ್ ಆರೆಂಜ್ ಟಿಪ್. ಆ ಟೈಗರ್ ಅನ್ನೋದು ಸಕ್ಕದಾಗಿತ್ತು. ಥ್ರೆಡೆಡ್ ಒನ್. ಸ್ವಾಲೋ ಟೈಲ್ಸ್. ಕ್ರೋ ಬಟರ್ಫ್ಲೈ ಅಂತ ಕಾಗೆ ಥರ ಇದೆ ಅಂತ. ಕ್ರಿಮ್ಸನ್ ರೋಸ್ ಸಕ್ಕದಾಗಿದೆ. ಅಷ್ಟೇ ಇಲ್ಲೆಲ್ಲ ಫುಲ್ ಬಟರ್ಫ್ಲೈಗಳ ಬಗ್ಗೆ ಓದ್ಕೋಬೇಕು. ನಂಗಂತೂ ಶಕ್ತಿ ಇಲ್ಲ ಈಗ ಅದೆಲ್ಲ ಓದಷ್ಟು. ಯಾಕೆ ಏನಿದೆ ಯಾಕೆ? ಚಿಟ್ಟೆ, ಪತಂಗ ಮತ್ತು ಇತರೆ ಕೀಟಗಳು ಸಂರಕ್ಷಣೆ ಯಾಕೆ ವೈ? ಸ್ಕಾರ್ಪಿಯನು ಏನಂತಪ್ಪ ಕನ್ನಡದಲ್ಲಿ ಹೇಳಿನ ಗೊತ್ತಿಲ್ಲ ಬಿಡು, ಕಮೆಂಟ್ ಮಾಡಿ. ಇಲ್ಲಿದೆ ಮೇಲೆ. ನೆಕ್ಸ್ಟು ಇದೆಂತ ಸ್ಪೈಡರ್, ಸಿಗ್ನೇಚರ್ ಸ್ಪೈಡರ್ ಅಂತೆ. ಎಲ್ಲಿದೆಯಪ್ಪ ತಂದೆ? ನೋಡಿ ಇಲ್ಲಿದೆ ಸ್ಪೈಡರ್. ಶಾರ್ಟ್ ಹಾಂಡ್ ಗ್ರಾಸ್ ಓಪಲ್. ಶಾರ್ಟ್ ಹಾಂಡ್ ಅಂದರೆ ಮೇ ಬಿ ಇಲ್ಲಿ ಮೇಲೆ ಕಾಣಿಸ್ತೈತಾ? ಇವಳ ಏನಿದೆ ಅಥ್ವಾಮ್ ಅಂತಾರೆ, ಏನಂತಾರೆ ಗೊತ್ತಿಲ್ಲಪ್ಪ. ಮಿಲಿಪಿಡೆ ಅಂತ ಹಾಕೋದು. ಅಥ್ವಾಮ್ ಇಷ್ಟಪ್ಪ ಇವೆಲ್ಲ ಜರಿ ಥರ ಐತೆ. ಜರಿನೇನಾ? ಹಿಂಗಪ್ಪ ಪೈನಾಪಲ್ ಕೊಟ್ಟು ತಿನ್ನೋದಕ್ಕೆ ಹೆಲ್ತಿ ಆಗಿರಲಿ ಅಂತ ಅಷ್ಟೇ ಗುರು. ಇಲ್ಲಿ ಎಕ್ಸಿಟ್ ಹೊರಗೆ. ಟಾಟಾ ಬೈ ಬಾಯ್. ಸೊ ಓಕೆ ಗುರು, ಈಗ ಫೈನಲಿ ನನ್ನ ಬಟರ್ಫ್ಲೈ ಪಾರ್ಕು, ಸಫಾರಿ, ಝೂ ಎಲ್ಲ ಮುಗಿಸಾಗಿದೆ. ಸೊ ಈಗ ಮನೆಗೆ ಹೊರಡೋ ಟೈಮು ಮುಗೀತು. ಸೊ ನೀವೇನಾದರೂ ಇಲ್ಲಿ ಬನ್ನರ್ಘಟ್ಟಾಗಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಆರಾಮಾಗಿ ಬರ್ಬೋದು. ಸೊ ಲೊಕೇಶನ್ ಚೆನ್ನಾಗಿದೆ, ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅನಿಮಲ್ಸ್ ಎಲ್ಲ ತುಂಬ ಕ್ಲೋಸಪ್ಪಲ್ಲಿ ಸಿಗುತ್ತೆ ನಿಮಗೆ. ಸೊ ಒಳ್ಳೆ ವ್ಯೂ ಇದೆ, ಚೆನ್ನಾಗಿರುತ್ತೆ. ಎಕ್ಸ್ಪೀರಿಯೆನ್ಸ್ ಮಾತ್ರ ಸಕ್ಕತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದಾಗಿತ್ತು ನನ್ನ ಬೆಂಗಳೂರು ಟ್ರಾವೆಲಿಂಗ್ ಸೀರೀಸ್ನ ಫಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಬೆಂಗಳೂರಿಂದ ಒನ್ ಡೇ ಟ್ರಾವೆಲಿಂಗ್ ಲೊಕೇಶನ್ಗೆ ಯಾವುದಕ್ಕಾದರೂ ಬೇರೆ ಡಿಫ್ರೆಂಟಾಗಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಡಿಸ್ಕವರ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಶೇರ್ ಮಾಡಿ. ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತು ಇನ್ನೊಂದು ಯಾವುದಾದ್ರು ಡಿಫ್ರೆಂಟ್ ಲೊಕೇಶನಲ್ಲಿ ಸಿಗೋಣ. ಸೊ ಅಲ್ಲಿ ತನಕ ಟಾಟಾ ಬೈ ಬಾಯ್.